ಹಾಯ್ ಫ್ರೆಂಡ್ಸ್ ಹಾಗೂ ಎಲ್ಲ ನನ್ನ ಕುಟುಂಬದವರೇ, ನಮಸ್ತೆ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ನಾನಂತೂ ಸೂಪರ್ ಆಗಿದ್ದೀನಿ. ನಂತರ ನೀವು ಕೂಡ ಸೂಪರ್ ಆಗಿದ್ದೀರಿ, ಇರ್ತೀರಿ ಅನ್ನೋದೇ ನನ್ನ ಭಾವನೆ. ಇವತ್ತಿನ ವಿಡಿಯೋದಲ್ಲಿ ಏನು ಹೇಳ್ತಾ ಇದ್ದೀರಿ, ಏನಪ್ಪ ಇದು ಸ್ಲೀವ್ಲೆಸ್ ಡ್ರೆಸ್ ಹಾಕೊಂಡು ನಿಂತಿದ್ದಾಳೆ ಅಂತ ಯೋಚನೆ ಮಾಡ್ತಿದ್ದೀರಾ? ಅದಕ್ಕೂ ಕಮೆಂಟ್ ಮಾಡುವವರು ಇದ್ದಾರೆ, ಗೊತ್ತು ನನಗೆ. ನಿನ್ನ ವಯಸ್ಸಿಗೆ ಬೇಕಾಗಿತ್ತಾ ಅಂತ ಮೊನ್ನೆ ನಾನು ಫ್ರೆಂಡ್ಸ್ ಜೀನ್ಸ್ ಪ್ಯಾಂಟ್ ಮೇಲೆ ಟಾಪ್ಸ್ ಹಾಕಿ ತೋರಿಸಿದ್ದೀನಲ್ಲ, ಅದಕ್ಕೆ ಯಾರೋ ಇಬ್ಬರು, ನನಗೆ ಅವ್ರ ಹೆಸರು ನೆನ್ಪಿಟ್ಕೊಂಡು ಹೇಳಬೇಕು ಅಂತ ಯೋಚನೆ ಮಾಡ್ತೀನಿ, ಬಟ್ ಮರ್ತು ಬಿಡ್ತೀನಿ. ನಿಮ್ಮ ವಯಸ್ಸಿಗೆ ಇದೆಲ್ಲ ಬೇಕಾ ಅಂತ ಕೇಳಿದರೆ, ವಯಸ್ಸೊಂದು ನಂಬರ್ ಅಷ್ಟೇ. ವಯಸ್ಸೇನು ಮಾಡುತ್ತೆ, ನಮ್ಗೆ ಇಷ್ಟ ಇದೆ, ಡೀಸೆಂಟಾಗಿ ಕಾಣುತ್ತೆ ಅಂದರೆ ಯಾವ ಡ್ರೆಸ್ಸು ನಾವು ಹಾಕ್ಬೋದು. ನಾನು ಕ್ರಾಪ್ ಟಾಪ್, ಇಲ್ಲಿವರೆಗಿನ ಟಾಪ್ ಎಲ್ಲ ಯಾವುದೂ ಹಾಕೊಂಡು ತೋರಿಸ್ಲಿಲ್ವಲ್ಲ, ನಾನು ನೀಟಾಗಿ ಬಾಡಿ ಕವರ್ ಆಗುವಂತಹ ಡ್ರೆಸ್ಸೇ ಮಾಡ್ತೀನಿ. ಅದು ಅಲ್ಲದೆ ಡ್ರೆಸ್ಸಿಂಗ್ ಅವ್ರವರ ಇಂಟ್ರೆಸ್ಟ್ ಅಲ್ವಾ, ಇಷ್ಟ ಇದ್ರೆ ನೋಡಿ, ಇಲ್ಲ ಅಂದರೆ ಒತ್ತಾಯ ಅಂತೂ ಯಾರು ಮಾಡಲ್ವಲ್ಲ, ಬಿಟ್ಟಾಕೊಂಡು ಸುಮ್ಮನೆ ಆರಾಮ ನಿಮ್ಮ ಕೆಲಸ ಮಾಡ್ತಾ ಇರಿ. ಇಷ್ಟ ಇರುವವರು ನೋಡ್ತಾರೆ, ಇಷ್ಟ ಇರುವವರು ನೋಡುವವರಿಗಾಗಿ ನಾನು ಮಾಡ್ತೇನೆ ಅಷ್ಟೇ. ಇಬ್ಬರು ಆ ಥರ ಕಮೆಂಟ್ ಮಾಡಿದ್ದಾರೆ, ಬೇಕಾಗಿತ್ತ ನಿನಗೆ ವಯಸ್ಸಿಗೆ? ವಯಸ್ಸೇನು ಮಾಡತ್ತೆ? ಮುದುಕರು ಫಾರಿನ್ ಕಂಟ್ರೀಸಲ್ಲಿ ಕೋಲ್ ಹಿಡ್ಕೊಂಡು ಓಡಾಡೋ ಮುದುಕರು ಜೀನ್ಸ್ ಪ್ಯಾಂಟಲ್ಲೇ ಇರೋದು, ಅವರ ಡ್ರೆಸ್ ಕೋಡೇ ಅದು. ನಾವು ವೆಸ್ಟರ್ನ್ ಡ್ರೆಸ್ಸನ್ನು ನಾವು ಫಾಲೋ ಮಾಡ್ತೀವಿ, ದಿನ ಅದನ್ನು ಹಾಕೊಂಡು ತಿರ್ಗಲ್ವಲ್ಲ. ನಾವು ಎಲ್ಲೆಲ್ಲಿ ಯಾವ್ಯಾವ ಥರ ಡ್ರೆಸ್ ಮಾಡಬೇಕು ಅನ್ನೋ ಸೆನ್ಸ್ ಅವ್ರವ್ರಿಗೆ ಇದ್ದೇ ಇರುತ್ತಲ್ವ. ನಾನು ಎಲ್ಲೇ ಹೋಗಲಿ ನೀಟಾಗಿ ಡೀಸೆಂಟಾಗೆ ಡ್ರೆಸ್ ಮಾಡೋದು. ತಿರ್ಗಾಡಕ್ಕೆ ಹೋದವಾಗ, ಟೂರ್ ಹೋದವಾಗ, ಟ್ರಾವೆಲಿಂಗಲ್ಲಿ ನಾನು ಜೀನ್ಸ್ ಪ್ಯಾಂಟು ಟಾಪ್ ಹಾಕ್ತೀನಿ. ಇವೆಲ್ಲ ನಂದು ಸ್ಲೀವ್ಲೆಸ್ ಡ್ರೆಸ್ಗಳು. ನಾನು ಪಂಜಾಬ್ ಹಾಗೂ ಡೆಲ್ಲಿಲಿ ಇದ್ದೆ 5 ವರ್ಷ, ಆವಾಗ ತಗೊಂಡಿರುವಂಥ, ಅಲ್ಲಿ ಬೇಸಿಗೆ ತಡಿಯೋಕ್ಕಾಗದ ಬೇಸಿಗೆ, ಅಲ್ಲಿ ಬೇಸಿಗೆಯಲ್ಲಿ ಸ್ಲೀವ್ಲೆಸ್ ಡ್ರೆಸ್ಸೇ ಬೇಕು, ಇರೋಕ್ಕಾಗಲ್ಲ. ಆವಾಗ ತಗೊಂಡಿರೋ ಡ್ರೆಸ್ಗಳು ಒಳ್ಳೊಳ್ಳೆ ಡ್ರೆಸ್ಗಳು. ಕೆಲವು ಕೊಟ್ಟಾಕಿರ್ತೇನೆ, ಕೆಲವು ಆಸೆ ಪಟ್ಟು ಇಟ್ಕೊಂಡಿರ್ತೇನೆ. ಅದನ್ನು ನಾನು ಹೊರಗಡೆ ಹೋದವಾಗ, ಟೂರಲ್ಲಿ ಎಲ್ಲ ನಾನು ಹಾಕ್ತೇನೆ. ನಾನು ಮನೆಯಲ್ಲಿರುವಾಗಲಿ, ಅಥವಾ ಯಾರ ರಿಲೇಟಿವ್ ಮನೆಗೆ ಹೋಗ್ಲಿಕ್ಕಾಗಲಿ, ಯಾವ ಫ್ರೆಂಡ್ಸ್ ಮನೆಗೆ ಹೋಗ್ಲಿಕ್ಕಾಗಲಿ, ಅಥವಾ ಯಾವುದೇ ಫಂಕ್ಷನಿಗೆ ಹೋಗೋಕ್ಕಾಗಲಿ ಇಂಥ ಡ್ರೆಸ್ಗಳನ್ನು ನಾನು ವೇರ್ ಮಾಡೋದೇ ಇಲ್ಲ. ಟ್ರಾವೆಲಿಂಗಲ್ಲಿ ಗಂಡ ಹೆಂಡತಿ, ನಾನು ನನ್ನ ಯಜಮಾನರು, ಮಕ್ಕಳು ತಿರ್ಗಾಡಕ್ಕೆಲ್ಲ ಹೋಗ್ತೀವಲ್ವ, ಆವಾಗ ಇಂಥ ಡ್ರೆಸ್ಗಳನ್ನು ನಾನು ಯೂಸ್ ಮಾಡ್ತೇನೆ. ಇಂಥ ಡ್ರೆಸ್ಗಳು ನಾನು ತೋರಿಸ್ತೀನಿ ನಿಮಗೆ. ಸ್ಲೀವ್ಲೆಸ್ ಡ್ರೆಸ್ಗಳು ನನ್ನ ಹತ್ರ ನೋಡಿ ಎಷ್ಟಿದೆ ತೋರಿಸ್ತೀನಿ. ಇಷ್ಟು ಸ್ಲೀವ್ಲೆಸ್ ಟಾಪ್ಸ್ ಇದೆ ನನ್ನ ಹತ್ರ. ಇನ್ನೂ ತುಂಬ ಇತ್ತು, ನಾನೆಲ್ಲ ನಾರ್ತ್ ಇಂಡಿಯಾ ಬಿಡುವಾಗ ವಾಪಸ್ ಬಂದ ಮೇಲೂ ಅಷ್ಟೇ ತುಂಬ ನಾನೆಲ್ಲ ಬೇರೆಯವ್ರಿಗೆ ಕೊಟ್ಬಿಟ್ಟೆ. ಇಷ್ಟು ನಾನು ಇಟ್ಕೊಂಡಿದ್ದೀನಿ. ನಾನು ಏನು ಮಾಡ್ತೀನಿ, ಎಲ್ಲರಿಗೂ ಒಂದು ಆಸೆ ಇರುತ್ತಲ್ವಾ ಸ್ಲೀವ್ಲೆಸ್ ಡ್ರೆಸ್ ಹಾಕ್ಕೊಳ್ಬೇಕು ಅಂತ. ಸ್ಲೀವ್ಲೆಸ್ ಡ್ರೆಸ್ ಹಾಕಿದವಾಗಲೂ ಸ್ಟೋಲ್ ಇರುತ್ತಲ್ವಾ, ಸ್ಟೋಲ್ಗಳನ್ನು ಯಾವ ಥರ ಕವರ್ ಮಾಡ್ಕೊಳ್ಬೋದು ಅದನ್ನು ನಾನು ನಿಮ್ಗೆ ಇವತ್ತು ತೋರಿಸ್ಕೊಡ್ತೀನಿ. ಬನ್ನಿ, ಮೊದಲಿಗೆ ನನ್ನ ಸ್ಲೀವ್ಲೆಸ್ ಡ್ರೆಸ್ಗಳನ್ನು ನಾನು ನಿಮಗೆ ಹಾಕಿ ತೋರಿಸ್ತೀನಿ ಇವತ್ತು. ಈಗ ನಾನು ಹಾಕಿರೋ ಡ್ರೆಸ್ ಇದೆಯಲ್ವಾ, ಇದರ ಫುಲ್ ಹೇಗಿದೆ ಅನ್ನೋದನ್ನು ನಾನು ತೋರಿಸ್ತೀನಿ ನಿಮಗೆ. ಬನ್ನಿ ನೋಡಿ, ಈ ಡ್ರೆಸ್ ನಂದು ಫುಲ್ ಅಂಬ್ರೆಲ್ಲಾ ಇರುವಂಥ ಡ್ರೆಸ್. ಇದು ಯಾವಾಗ ಅದೇ ಈಗ ನಾನು 6, 3, 9, 11 ವರ್ಷದ ಹಿಂದಿನ ಡ್ರೆಸ್ ಇದು ನೋಡಿ. ನನಗಿಷ್ಟದ ಡ್ರೆಸ್, ಅದಕ್ಕೆ ನಾನು ಇದನ್ನು ಇಟ್ಕೊಂಡಿದ್ದೀನಿ. ಫುಲ್ ಅಂಬ್ರೆಲ್ಲಾ ಇದೆ, ಇದು ಸ್ಲೀವ್ಲೆಸ್ ಆಗಿ ಅಂಬ್ರೆಲ್ಲಾ ಇದೆ. ಬ್ಯಾಕ್ ಸೈಡ್ ಹೀಗೆ ಕಟ್ಟಕ್ಕಿದೆ. ಇದು ಕಾಟನ್ ಡ್ರೆಸ್, ಎಲ್ಲ ಬೇಸಿಗೆಗೆಲ್ಲ ಕಂಫರ್ಟೇಬಲ್ ಇರುತ್ತೆ ಅಂತ ನಾನು ಪಂಜಾಬಲ್ಲಿರುವಾಗ ತಗೊಂಡಿರುವಂತಹ ಡ್ರೆಸ್ ಇದು ನೋಡಿ ಫ್ರೆಂಡ್ಸ್. ಇದು ಇನ್ನೊಂದು ಡ್ರೆಸ್ಸು, ಎರಡೂ ತುದಿಗೆ ಅದು ಸ್ವಲ್ಪ ಉದ್ದ ಇದೆ ನೋಡಿ, ಅದಕ್ಕೇನೋ ಫಿಶ್ ಕಟ್ಟ ಏನೋ ಹೇಳ್ತಾರೆ ಈ ಡ್ರೆಸ್ಸಿಗೆ. ಇದು ಅಷ್ಟೇ 7-8 ವರ್ಷದ ಹಿಂದಿನ ಡ್ರೆಸ್. ನಾನು ಕಾಶ್ಮೀರ ಟ್ರಿಪ್ಪಿಗೆ ಹೋದವಾಗ ಇದು ಹಾಕಿದ್ದೆ ಈ ಡ್ರೆಸ್ಸು. ಆವಾಗದ ಎಲ್ಲ ಫೋಟೋಗಳಿರ್ತಾವಲ್ಲ, ಆಯಾ ಡ್ರೆಸ್ಸಿನ ಫೋಟೋ ಅದ್ರ ಒಟ್ಟಿಗೆ ನಿಮಗೆ ಸೈಡಲ್ಲಿ ಸಾಧ್ಯ ಆದರೆ ಸಿಕ್ಕಿದ್ರೆ ನಾನು ನಿಮಗೆ ಈ ಥರ ಡ್ರೆಸ್, ಯಾವ ಡ್ರೆಸ್ ಹಾಕಿರ್ತೇನೋ ಆ ಡ್ರೆಸ್ಸಿನ ಫೋಟೋನ ನಿಮಗೆ ಹಾಕ್ತೀನಿ ನಾನು. ನೋಡಿ ಫ್ರೆಂಡ್ಸ್, ಇದೊಂದು ಡ್ರೆಸ್ಸು, ಸೈಡ್ ಕಟ್ಟಿರುವಂತಹ ಡ್ರೆಸ್. ಇದು ಸಾದಾ ಸ್ಟ್ರೈಟ್ ಕಟ್ಟಿರುವಂತಹ ಡ್ರೆಸ್ಸು. ಇದು ಅಷ್ಟೇ, ನಾನು ಪುರಿ ಜಗನ್ನಾಥ ಆ ಕಡೆ ಎಲ್ಲ ಕೋನಾರ್ಕೆಲ್ಲ ಹೋದವಾಗ, ಕೋನಾರ್ಕ್ ವೀಲ್ ಇದೆಯಲ್ವಾ, ಅದರ ಹತ್ರ ಈ ಡ್ರೆಸ್ಸೇ ಹಾಕಿ ನಿಂತಿರುವಂತಹ ತುಂಬ ಫೋಟೋಸ್ ಎಲ್ಲ ಇದೆ. ಈ ಡ್ರೆಸ್ಸಿನ ಫೋಟೋ ಕೂಡ ನಾನು ನಿಮ್ಗೆ ಸಿಕ್ಕಿದ್ರೆ ಹಾಕ್ತೇನೆ. ನಾನು ಎಲ್ಲ ಡ್ರೆಸ್ಸನ್ನು ನಿಮ್ಗೆ ತೋರಿಸ್ತೇನೆ. ಅದು ತುಂಬ ಇತ್ತು ಅಂತ ಹೇಳಿದ್ನಲ್ಲ, ಚೆನ್ನಾಗಿರುವಾಗಲೇ ಇನ್ನೊಬ್ರಿಗೆ ಕೊಟ್ಬಿಡ್ಬೇಕು, ಉಪಯೋಗಿಸೋದಿಲ್ಲ ಅಂದಮೇಲೆ ಅಲ್ವಾ. ನಾನು ತುಂಬ ಡ್ರೆಸ್ ಕೊಟ್ಟಿದ್ದೀನಿ, ಒಂದು 6-7 ಸ್ಲೀವ್ಲೆಸ್ ಟಾಪ್ಗಳನ್ನು ಇಟ್ಕೊಂಡಿದ್ದೇನೆ. ಯಾಕಂದರೆ ಟ್ರಾವೆಲಿಂಗು, ಟೂರ್ ಹೋದವಾಗ ನನಗೆ ಹೆಲ್ಪ್ ಆಗತ್ತೆ ಅಂತ. ಇದಕ್ಕೆ ನಾನು ರೆಡ್ ಲೆಗ್ಗಿಂಗ್ ಹಾಕ್ತೇನೆ ಯಾವಾಗಲೂ. ಇವತ್ತೀಗ ನಾನು ಬ್ಲ್ಯಾಕ್ ಪ್ಯಾಂಟ್ ಮೇಲೆ ನಿಮ್ಗೆ ತೋರಿಸ್ತಾ ಇದ್ದೇನೆ ಈ ಡ್ರೆಸ್ಸನ್ನು. ಇದೊಂದು ಟಾಪ್ ನೋಡಿ, ಎಲ್ಲ ಹೇಳಿದಾಗೆ ತುಂಬ ವರ್ಷದ ಹಿಂದಿದು ಫೇವರೇಟ್ ಟಾಪ್ಸು ಅಂತ
ಇಟ್ಕೊಂಡಿರುವಂತಹ ಟಾಪ್ಸು. ನೀವು ನನ್ನ ಹಾಗೆ ಎಲ್ಲ ಥರ ಡ್ರೆಸ್ ಮಾಡೋಕ್ಕೆ ಇಷ್ಟಪಡ್ತೀರಾ? ನಾನಂತೂ ಎಲ್ಲ ಥರ ಡ್ರೆಸ್ಸನ್ನು ಇಷ್ಟಪಡ್ತೇನೆ. ಆದರೆ ಯಾವ ಜಾಗದಲ್ಲಿ, ಯಾವ ಟೈಮಲ್ಲಿ, ಎಲ್ಲಿಗೆ ಹೋಗ್ತಾ ಇದ್ದೀವಿ, ಯಾವ ಫಂಕ್ಷನ್ನು, ಪ್ರತಿ ಒಂದನ್ನು ಮನಸ್ಸಲ್ಲಿ ಇಟ್ಕೊಂಡೆ ಡ್ರೆಸ್ ಮಾಡೋದಷ್ಟೇ. ನನ್ನ ಯಜಮಾನರಿಗೂ ತುಂಬ ಇಷ್ಟ ಈ ಥರದ್ದೆಲ್ಲ ಡ್ರೆಸ್ ಮಾಡೋದು. ನಾನು ಎಲ್ಲ ಥರ ಡ್ರೆಸ್ಸನ್ನು ಹಾಕ್ತೀನಿ. ಇದೆಲ್ಲ ತೋರಿಸಿಬಿಟ್ಟು ನಿಮಗೆ ಇಷ್ಟ ಇರುವವರಿಗಾಗಿ ಟಿಪ್ಸು ಕೊಡ್ತೀನಿ. ಯೆಲ್ಲೋ ಕಲರು, ಇದಕ್ಕೂ ಅಷ್ಟೇ ನಾನು ರೆಡ್ ಪೈಪಿಂಗ್ ಇದೆಯಲ್ಲ ಡ್ರೆಸ್ಸಿಗೆಲ್ಲ, ನಾನು ರೆಡ್ ಪ್ಯಾಂಟ್ ಮೇಲೆ, ರೆಡ್ ಲೆಗ್ಗಿಂಗ್ ಮೇಲೆ ಯೂಸ್ ಮಾಡ್ತೇನೆ. ನೋಡಿ, ಸೀಸನ್ ವೈಸು ನೋಡಬೇಕಲ್ವಾ. ಬೇಸಿಗೆ ಟೈಮಲ್ಲಿ ಟೂರ್ ಹೋದವಾಗ ನಾನು ಇಂಥ ಡ್ರೆಸ್ಸನ್ನು ಜಾಸ್ತಿ ಬಳಸೋದು. ಚಳಿಗಾಲದಲ್ಲಿ ಸ್ಲೀವ್ಲೆಸ್ ಹಾಕ್ಕೊಂಡು ಮಾಡೋಕ್ಕೇನಿದೆ ಅಲ್ವಾ, ಸ್ವೆಟ್ರ್ ಗಿಟ್ರ್ ಹಾಕ್ಕೊಳ್ಳೋದಾದರೆ ನಿಮ್ಗೆ ಅದೇನು ಉಪಯೋಗ ಇಲ್ಲ. ಬೇಸಿಗೆ ಟೈಮಲ್ಲಿ ನಾನು ಕಂಫರ್ಟೇಬಲ್ ಆಗುತ್ತೆ, ಸೆಕೆಗೆ ಆರಾಮ ಇರುತ್ತೆ ಅನ್ನೋದಕ್ಕೆ ಸ್ಲೀವ್ಲೆಸ್ ಡ್ರೆಸ್ಗಳನ್ನು ಯೂಸ್ ಮಾಡ್ತೇನೆ. ನಿಮಗೂ ತೋರಿಸ್ತಾ ಇರ್ತೇನೆ. ನೋಡಿ, ಈ ಡ್ರೆಸ್ಸು ಅಷ್ಟೇ. ನಾನು ದುಬೈ ಟ್ರಿಪ್ಪಲ್ಲಿ ಈ ಡ್ರೆಸ್ ಹಾಕಿದ್ದೆ. ಆದರೆ ಆವಾಗ ನಾನು ದಪ್ಪ ಇದ್ದೆ. ಹಾಗಾಗಿ ನನ್ನ ಡ್ರೆಸ್ ಏನಾಗಿತ್ತು, ಫುಲ್ಲು ದಪ್ಪ ಇದ್ದಿದ್ದಕ್ಕೆ ಫುಲ್ ಈಗ ಲೂಸ್ ಇದೆ. ಹಾಕದೆ ಎಷ್ಟು ವರ್ಷ ಆಯಿತು, ಇವತ್ತು ತೆಗೆದೆ ಅಷ್ಟೇ ನಾನು. ನೋಡಿ, ಇದಕ್ಕೆ ಎರಡು ಕಡೆಗೂ ಎರಡು ಪಾಕೆಟ್ ಇದೆ ಈ ಡ್ರೆಸ್ಸಿಗೆ. ತುಂಬ ಚೆನ್ನಾಗಿದೆ. ಇದನ್ನು ನಾನು ಟೈಟ್ ಮಾಡ್ಕೊಳ್ತೀನಿ, ಆಲ್ಟ್ರ್ ಮಾಡ್ಕೊಂಡು. ನೋಡಿ, ಇಷ್ಟು ಟೈಟ್ ಮಾಡಿಕೊಂಡ್ರೆ ನಾನು ನೆಕ್ಸ್ಟ್ ಟ್ರಾವೆಲಿಂಗಲ್ಲಿ, ಟ್ರಿಪ್ಪಲ್ಲಿ ನಾನು ಈ ಡ್ರೆಸ್ಸನ್ನು ಹಾಕ್ಬೋದು. ಹಾಕದೆ 6-7 ವರ್ಷನೇ ಆಗಿದೆ. ನಾನು ನಿಮ್ಗೆ ತೋರ್ಸೋಕ್ಕಾಗಿ ಎಲ್ಲ ಡ್ರೆಸ್ಸನ್ನು, ಸ್ಲೀವ್ಲೆಸ್ ಡ್ರೆಸ್ಸನ್ನು ತೆಗೆದೆ ಅಷ್ಟೇ. ಈಗ ಇದನ್ನು ಆಲ್ಟ್ರ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ತೀನಿ ನಾನು. ಇದೊಂದು ಫುಲ್ ಗೌನ್ ಇದು ಅಷ್ಟೇ ಫ್ರೆಂಡ್ಸ್. 2017ರಲ್ಲಿ ನನ್ನ ಮಗಳು ಕೊಡಿಸಿರುವಂತಹ ಡ್ರೆಸ್ಸು. 17, 5, 3, 8 ವರ್ಷದ ಹಿಂದಿದು. ಎಲ್ಲೋ ಒಂದು 2 ಸಲ ಯೂಸ್ ಮಾಡಿದ್ದೀನಿ ಅಷ್ಟೇ. ಇದು ಅಷ್ಟೇ, ನನಗೆ ಫುಲ್ ಟೈಟ್ ಇತ್ತು ಆವಾಗ. ಈಗ ಎಲ್ಲ ಲೂಸ್ ಆಗಿಬಿಟ್ಟಿದೆ. ಸಣ್ಣ ಆದಮೇಲೆ ಲೂಸ್ ಆಗಿಬಿಟ್ಟಿದೆ. ಬಟ್ ಚೆನ್ನಾಗಿದೆ. ನಿಮ್ಗೆ ತೋರಿಸೋಣ ಅದಕ್ಕೆ ಅಂತ ಈ ಡ್ರೆಸ್ಸನ್ನು ತೋರಿಸ್ದೆ ನಾನು. ಫುಲ್ ಗೌನ್ ಇದು. ಹೇಗೆ ಅನ್ನಿಸ್ತು ನಿಮಗೆ? ಸಾಕು, ಇವತ್ತಿಗೆ ಇಷ್ಟು ಟಾಪ್ಸು ನಾನು ತೋರಿಸಿದೆ. ನೋಡಿ ಫ್ರೆಂಡ್ಸ್, ಈ ಥರ ಸ್ಲೀವ್ಲೆಸ್ ಡ್ರೆಸ್ ಹಾಕ್ಕೊಂಡಿರ್ತೀವಿ. ಒಬ್ರೊಬ್ಬರಿಗೆ ಹಾಕಬೇಕು ಅಂತ ಆಸೆ ಇರುತ್ತೆ, ಹಾಕೋಕ್ಕಾಗಲ್ಲ. ಅಯ್ಯೋ, ಏನು ತಿಳ್ಕೊಳ್ತಾರೋ, ಯಾರು ನಮ್ಮನ್ನು ನೋಡಿ ಏನು ಹೇಳ್ತಾರೋ, ಈ ಥರದ್ದೆಲ್ಲ ಫೀಲಿಂಗ್ಸ್ ಇರುತ್ತೆ ಅಲ್ವಾ. ನಿಜವಾಗ್ಲೂ ಇದು ಡೀಸೆಂಟ್ ಡ್ರೆಸ್ಸೇ. ನಿಮ್ದೇನು ಬಾಡಿ ಪಾರ್ಟ್ ಏನು ಕಾಣಲ್ಲ ಇದರಲ್ಲಿ ಅಲ್ವಾ. ಕೈ ಕಾಣುತ್ತೆ ಅಷ್ಟೇ. ನಿಮ್ಗೆ ಅದು ಕಾಣಬಾರ್ದು ಅಂತಿದ್ರೆ ಈ ಥರ ಸ್ಟೋಲ್ಸ್ ಬರುತ್ತಲ್ವ, ಇದು ದೊಡ್ಡದು. ಈ ಥರ ಚಿಕ್ಕ ಸ್ಟೋಲ್ಸ್ ಇಟ್ಕೊಂಡಿರ್ತೀನಿ ನಾನು. ನೋಡಿ, ನಿಮ್ಗೆ ಇಷ್ಟ ಇಲ್ಲ ಅಂದರೆ ನಾನು ತೋರಿಸ್ತೀನಿ ನೋಡಿ ನಿಮಗೆ. ಈ ಥರ ಸ್ಟೋಲನ್ನು, ನಮ್ಗೆ ಇಷ್ಟ ಇಲ್ಲ ಅಂದರೆ ಈ ಥರ ಸ್ಟೋಲನ್ನು ಈ ಥರ ಕವರ್ ಮಾಡಿಕೊಂಡು ನೀವು ಡ್ರೆಸ್ ಹಾಕ್ಕೊಳ್ಬೋದು. ದುಪ್ಪಟ್ಟ ಥರ ಕವರ್ ಮಾಡ್ಕೊಳ್ಬೋದು. ಇಲ್ಲ ಅಂದರೆ ಸ್ಟೋಲನ್ನು ಏನೋ ದುಪ್ಪಟ್ಟ ಬೇಕು ನನಗೆ, ಏನು ಸರಿ ಕಾಣಲ್ಲ ಅಂತಿರುವವರು ಸ್ಟೋಲನ್ನು ಏನು ಮಾಡಬೇಕು ಗೊತ್ತಾ, ಈ ಥರ ಮಾಡಿ ಈ ಥರ ಸ್ಟೋಲ್ ಹಾಕ್ಕೊಳ್ಬೋದು. ಸ್ಟೋಲ್ ಹಾಕ್ಕೊಂಡು ಹೀಗೆ ಕವರ್ ಮಾಡ್ಕೊಳ್ಬೋದು. ಎಷ್ಟು ಚೆನ್ನಾಗಿ ಕಾಣುತ್ತೆ ಅಲ್ವಾ. ಯಾವುದು ಅಸಹ್ಯವಾಗಿ ಕಾಣಲ್ಲ, ನೀಟಾಗಿ ಕಾಣುತ್ತೆ. ಏನಂತೀರಿ? ಈ ಥರ ಹಾಕ್ಕೊಳ್ಬೋದು. ನನಗೆ ಹಾಕ್ಕೊಳ್ಬೇಕು ತುಂಬ ಆಸೆಗಳು. ಒಂಥರ ಲೇಡೀಸಿಗೆ ಬೇರೆ ಥರ ಡ್ರೆಸ್ ಮಾಡಬೇಕು ಅನ್ನೋ ಆಸೆ ಇರುತ್ತಲ್ವಾ, ಆ ಥರ ಡ್ರೆಸ್ ಮಾಡಬೇಕು, ನನಗೆ ಮನೆಯಲ್ಲಿ ಬಿಡೋದಿಲ್ಲ, ಈ ಥರ ಡ್ರೆಸ್ ಹಾಕಕ್ಕೆ ಬಿಡೋದಿಲ್ಲಪ್ಪ, ಹೀಗೆಲ್ಲ ಯೋಚನೆ ಮಾಡುವವರು ಸ್ಟೋಲನ್ನು ಕವರ್ ಮಾಡಿಕೊಂಡು ಇದನ್ನು ಈ ಥರ ಕವರ್ ಮಾಡಿಕೊಂಡ್ರೆ ನೀಟಾಗಿ ಕಾಣುತ್ತೆ. ಆಮೇಲೆ ನೋಡಿ, ನಾನು ಇನ್ನೊಂದು ಥರ ನಿಮಗೆ ತೋರಿಸ್ತೀನಿ. ಸ್ಟೋಲನ್ನು ಇನ್ನೊಂದು ಥರ ಯಾವ ಥರ ಯೂಸ್ ಮಾಡ್ಬೋದು, ಯಾವ್ಯಾವ ಥರದಲ್ಲಿ ನಾವು ಸ್ಟೋಲ್ಸ್ ಹಾಕ್ಕೊಳ್ಬೋದು ಅನ್ನೋದಕ್ಕೆ ನಾನೊಂದು 2 ನಿಮಗೆ ತೋರಿಸ್ಕೊಡ್ತೀನಿ. ಈಗ ಈ ಥರ ಸ್ಟೋಲ್ ಇದೆ ನಂದು. ಅದು ಈ ಡ್ರೆಸ್ಸಿಗೆ ಸಾಮಾನ್ಯ ಮ್ಯಾಚ್ ಆಗ್ತಾ ಇದೆ. ಪಿಂಕ್ ರೆಡ್ ಇದೆ ಅಲ್ವಾ. ನಾನು ಏನು ಮಾಡ್ತೀನಂದರೆ, ನೋಡಿ, ಹೀಗೆ ಹಾಕ್ಕೊಂಡೆ ಸ್ಟೋಲು, ಆಯಿತಾ. ಹೀಗೊಂದು ಸುತ್ತಾಕಿ ಈ ಕಡೆ ತಂದೆ. 2 ಒಂದೇ ಥರ ಹೈಟ್ ಇಟ್ಕೊಳ್ಳಿ. ನೋಡಿ, 2 ಸುಮಾರು ಒಂದೇ ಉದ್ದ ಇಟ್ಕೊಂಡೆ ಅಲ್ವಾ. ಈಗ ಇದು 2 ಎಂಡ್ ಇದೆಯಲ್ವಾ, ಈ 2 ಎಂಡ್ ಇದಕ್ಕೊಂದು ಗಂಟು ಹಾಕ್ಕೊಳ್ಳಿ. ಗಂಟು ಹಾಕ್ಕೊಂಡ್ರಲ್ವಾ, ಈ ಕಡೆ ತುದಿಗೂ 2 ಸೇರಿಸಿ ಒಂದು ಗಂಟು ಹಾಕ್ಕೊಳ್ಳಿ ಅಲ್ವಾ. ನೋಡಿ, ಹೀಗೆ ಗಂಟು ಹಾಕ್ಕೊಂಡ್ರಿ ಅಲ್ವಾ. ಈಗ ಹೀಗಾಗಿದೆಯಲ್ವಾ. ಈಗ ಇದ್ರ ಒಳಗಡೆ ಇದನ್ನು
ಸ್ವಲ್ಪ ಹಿಂಗೆ ಟರ್ನ್ ಮಾಡ್ಕೊಳ್ಳಿ. ಟರ್ನ್ ಮಾಡಿಕೊಂಡು ಇದ್ರ ಒಳಗಡೆ ನಿಮ್ಮ ಕೈ ಹಾಕ್ಕೊಳ್ಳಿ. ಈ ಕಡೆದು ಅಷ್ಟೇ ಟರ್ನ್ ಮಾಡಿಕೊಂಡು ಇದ್ರ ಒಳಗಡೆ ನಿಮ್ಮ ಕೈ ಹಾಕ್ಕೊಳ್ಳಿ. 2 ಕೈ ಹಾಕ್ಕೊಂಡ್ರಲ್ವ, ಈಗ ಇದನ್ನು ಸ್ವಲ್ಪ ಹೀಗೆ ಎಳ್ಕೊಂಡ್ಬಿಡಿ. ಎಳ್ಕೊಂಡ್ಬಿಟ್ರೆ ನೋಡಿ ನೀಟಾಗಿ 2 ಕೈ ಥರ ಎಷ್ಟು ಚೆನ್ನಾಗಿ ಕೈ ಥರ ರೆಡಿ ಆಯಿತು. ನಿಮಗೆ ನೀವು ಸ್ಲೀವ್ಲೆಸ್ ಡ್ರೆಸ್ ಹಾಕಿದ್ದೀರಿ ಅನ್ನೋ ಫೀಲಿಂಗ್ ಇದೆಯಾ? ಈಗ ನೋಡಿ ಸ್ಲೀವ್ಸ್ ಬಂದುಬಿಟ್ಟಂಗೆ ಕಾಣುತ್ತೆ, ನೋಡೋಕ್ಕೂ ಚೆನ್ನಾಗಿ ಕಾಣುತ್ತೆ. ಈ 2 ಕಡೆನೂ ಅಷ್ಟೇ. ಇದನ್ನು ಎಳೆದ ಹಾಗೆ ಇಲ್ಲಿ ಟೈಟ್ ಆಗುತ್ತೆ. ಇದನ್ನು ನೀವು ಎಳ್ಕೊಂಡ್ರೆ ಟೈಟ್ ಆಗುತ್ತೆ, ಚೆಂದ ಕೂರತ್ತೆ ಕೈ. 2 ಕೈಯು ಕವರ್ ಆಯಿತು. ಈ ಥರ ಸ್ಟೋಲ್ಗಳಲ್ಲಿ ಬೇರೆ ಬೇರೆ ವೆರೈಟಿ ನೀವು ಮಾಡಿಕೊಂಡು ಹಾಕ್ಕೊಳ್ಬೋದು, ಚೆನ್ನಾಗಾಗತ್ತೆ, ಏನು ಅನಿಸೋದೇ ಇಲ್ಲ. ಟ್ರಾವೆಲಿಂಗಲ್ಲಿ ಆರಾಮ ಇಂಥದ್ದು ಹಾಕ್ಕೊಂಡು ಓಡಾಡ್ಬೋದು ನೀವು. ನಾನು ಇನ್ನೂ ನಿಮಗೆ ಇನ್ನೊಂದು 2 ಥರ ಸ್ಟೋಲನ್ನು ಯಾವ ಥರ ಯೂಸ್ ಮಾಡ್ಬೋದು ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಈಗ ಇನ್ನೊಂದು ಸ್ಟೋಲ್ ತಗೊಂಡೆ ನಾನು. ಇದನ್ನು ಫ್ರೆಂಡ್ಸ್ ಮಧ್ಯಕ್ಕೆ ಫೋಲ್ಡ್ ಮಾಡಿ, ಚಿಕ್ಕ ಚಿಕ್ಕ ಸ್ಟೋಲ್. ಇದನ್ನು ನೀವು ಹೀಗೆ ಹಾಕ್ಕೊಂಡು ಓಡಾಡ್ಬೋದು. ನಾನು ತೋರ್ಸೋಕ್ಕಾಗಿ ದುಪ್ಪಟ್ಟ ಥರ ಹೀಗೆ ಒಂದು ಸೈಡಿಗೆ ಹೀಗೆ ಹಾಕ್ಕೊಂಡು ಯೂಸ್ ಮಾಡ್ಬೋದು. ಯಾವ ಥರ ಬೇಕಿದ್ರೂ ಯೂಸ್ ಮಾಡ್ಬೋದು. ಈ ಚಿಕ್ಕ ಚಿಕ್ಕ ಸ್ಟೋಲ್ಗಳು ತುಂಬ ಉಪಯೋಗ ಆಗುತ್ತೆ. ನಾನು ತುಂಬ ಇಟ್ಕೊಂಡಿರ್ತೀನಿ. ನೋಡಿ ಈ ಥರ ಮಧ್ಯಕ್ಕೆ ಫೋಲ್ಡ್ ಮಾಡಿ. ಆಮೇಲೆ ಹಿಂಗೆ ಹಿಡ್ಕೊಂಡು ನೋಡಿ, ಇಲ್ಲಿ ಒಂದು ಇಷ್ಟು ಮೆಷರ್ಮೆಂಟು, ಇಷ್ಟು ನಮ್ಮ ಭುಜದಿಂದ ಭುಜಕ್ಕೆ ಬರುವಷ್ಟು ಮೆಷರ್ಮೆಂಟಿಗೆ ಇಲ್ಲಿ ಒಂದು ರಬ್ಬರ್ ಬ್ಯಾಂಡ್ ಹಾಕಿದರೂ ಓಕೆ, ನೀವು ಇಲ್ಲ ಅಂದರೆ ಒಂದು ಗಂಟು ಹಾಕಿದರೂ ಓಕೆ. ನಾನೊಂದು ಗಂಟು ಹಾಕ್ತೀನಿ ಇಲ್ಲಿ ಓಪನ್ ಇರುವ ಜಾಗದ ಕಡೆಗೆ. ಫೋಲ್ಡ್ ಬಂದಿರೋ ಜಾಗ ಅಲ್ಲ, 2 ಪೀಸ್ ಓಪನ್ ಭಾಗ ಬರುತ್ತಲ್ಲ ಅಲ್ಲಿಗೆ ಒಂದು ಗಂಟು ಹಾಕ್ಕೊಳ್ತೀನಿ. ಬಿಗಿಯಾಗಿ ಗಂಟು ಹಾಕಿದೆ ಈಗ ಅಲ್ವಾ. ಈಗ ಇಲ್ಲಿ ಇದನ್ನು ಗಂಟು ಭಾಗನ ಹೀಗೆ ಓಪನ್ ಮಾಡಿದರೆ ನೋಡಿ, ಹೀಗೆ ಓಪನ್ ಮಾಡಿದೆ ನಾನು. ಸರ ಥರ ಆಗತ್ತಲ್ಲ, ಹೀಗೆ ಕುತ್ತಿಗೆಗೆ ಹಾಕ್ಕೊಂಡ್ಬಿಡಿ. ನೋಡಿ ಗಂಟು ಹಾಕಿದ್ದನ್ನು ಕುತ್ತಿಗೆಗೆ ಹೀಗೆ ಹಾಕ್ಕೊಂಡ್ಬಿಟ್ಟು ಹೀಗೆ ಮಾಡಿಕೊಂಡ್ರೆ ಒಂದು ದುಪ್ಪಟ್ಟ ಹಾಕಿದ ಥರನೇ ಕಾಣುತ್ತೆ. ನೋಡಿ, ನೀವು ಸ್ಲೀವ್ಲೆಸ್ ಡ್ರೆಸ್ ಹಾಕಿದ್ದೀರಿ ಅಂತ ಯಾರಿಗೂ ಗೊತ್ತಾಗೋದೇ ಇಲ್ಲ. ಹಾಗೆಯೇ ಈಗ ಆ ಗಂಟನ್ನು ಫ್ರಂಟ್ ತಿರುಗಿಸ್ಕೊಳ್ತೀನಿ ನೋಡಿ. ಕುತ್ತಿಗೆಗೆ ಬರುವಾಗೆ ಹಿಂದೆ ಗಂಟು ಬಂದಿತ್ತಲ್ವಾ, ಈಗ ಆ ಗಂಟನ್ನು ಫ್ರಂಟ್ ತಿರ್ಸ್ಕೊಳ್ತೀನಿ ನಾನು. ಗಂಟು ಇಲ್ಲಿ ಬಂತೀಗ ಅಲ್ವಾ, ಒಳಭಾಗದಲ್ಲಿ ಬಂತು ಗಂಟು. ಈ ಥರ ಮಾಡ್ಕೊಂಡ್ಬಿಟ್ರೆ ನೋಡಿ, ಇಲ್ಲಿ ಇದು ಇನ್ನೊಂಥರ ಸ್ಟೈಲ್ ಆಗುತ್ತೆ ನೋಡಿ. ಈ ಥರ ಮಾಡಿ ಹಾಕ್ಕೊಂಡ್ಬಿಟ್ರೆ ನೀವು ನೋಡಿ, ಕೈಯೂ ಕವರ್ ಆಯಿತು, ಕೈ ಬಂದಾಗಾಯಿತು. ನೋಡಿ ಇಲ್ಲಿ ಈ ಥರ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ. ಬ್ಯಾಕ್ ಸೈಡು ಫುಲ್ ಕವರ್ ಆಗಿರುತ್ತೆ, ಅದು ಫ್ರಂಟು ಈ ಥರ ಇರುತ್ತೆ. ಹೇಗೆ ಅನಿಸ್ತು ನಿಮಗೆ? ಚೆನ್ನಾಗಿ ಅನಿಸ್ತಾ? ಈಗ ಇನ್ನೊಂದು ಸ್ಟೋಲ್ ತಗೊಂಡೆ. ಇದನ್ನು ಹೀಗೆ ಹಿಡ್ಕೊಂಡು ಫ್ರೆಂಡ್ಸು, ಈಗ ತುದಿ ಇದೆಯಲ್ಲ, ಇದೆರಡು ತುದಿನ ಹೀಗೆ ಗಂಟಾಕಿ. ಗಂಟಾಕಿದ್ರಲ್ವಾ, ಈಗ ಇದನ್ನು ಹಾರ ಹಾಕ್ಕೊಂಡು ಹಾಗೆ ಕುತ್ತಿಗೆಗೆ ಹಾಕ್ಕೊಳ್ಳಿ. ಹಾಕ್ಕೊಂಡ್ರಲ್ವಾ ಕುತ್ತಿಗೆಗೆ. ಈಗ ಈ ಮಧ್ಯ ಪೋರ್ಷನ್ ಇದೆಯಲ್ಲ, ಇದನ್ನು ಹೀಗೆ ಒಟ್ಟಿಗೆ ತಗೊಳ್ಳಿ. ಒಟ್ಟಿಗೆ ತಗೊಂಡು ಇದನ್ನು ಹಿಂಗೆ ಟರ್ನ್ ಮಾಡಿ ಹಿಂಗೆ ಹಾಕ್ಕೊಳ್ಳಿ. ನೋಡಿ ಚೆನ್ನಾಗಿ ಕಾಣುತ್ತೆ ನೋಡಿ. ಇದು ಒಂಥರ ಸ್ಟೈಲು, ಎಷ್ಟು ಚೆನ್ನಾಗಿ ಸ್ಟೈಲ್ ಕಾಣುತ್ತೆ ಇದು ನೋಡಿ. ಈ ಥರ ಬೇರೆ 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 ಥರ ನೀವು ಈ ಸ್ಟೋಲ್ಗಳನ್ನು ಕವರ್ ಮಾಡಿಕೊಂಡು ನಮ್ಮ ಬಾಡಿನೂ ಕವರ್ ಮಾಡ್ಕೊಳ್ಬೋದು. ಸ್ಲೀವ್ಲೆಸ್ ಡ್ರೆಸ್ಸು ಹಾಕ್ಬೋದು. ನೋಡಿ, ನಾನೀಗ ಸ್ಲೀವ್ಲೆಸ್ ಡ್ರೆಸ್ ಹಾಕಿದ್ದೀನಿ ಅಂತ ಯಾರಿಗಾದರೂ ಗೊತ್ತಾಗತ್ತಾ? ಇಲ್ವಲ್ಲ. ಹಾಗಾಗಿ ನಾನು ಏನು ಹೇಳ್ತೀನಿ ನಿಮಗೆ ಅಂದರೆ ಫ್ರೆಂಡ್ಸ್, ಯಾವ ಆಸೆ ಇದೆ, ಸ್ಲೀವ್ಲೆಸ್ ಹಾಕಬೇಕು, ಜೀನ್ಸ್ ಹಾಕಬೇಕು, ನಿಮ್ಮ ಆಸೆಗಳನ್ನೆಲ್ಲ ಪೂರೈಸ್ಕೊಳ್ಳಿ, ಏನೂ ತೊಂದರೆ ಇಲ್ಲ ಅದರಿಂದ. ಆದರೆ ಯಾವುದೇ ಡ್ರೆಸ್ ಮಾಡಿದರೂ ನೀಟಾಗಿ ಕಾಣಬೇಕು, ಡೀಸೆಂಟಾಗಿ ಕಾಣಬೇಕು ಅಷ್ಟೇ ಅಲ್ವಾ. ಅವರವರ ಇಷ್ಟ. ಆದರೆ ನಾವೇ ತಿಳ್ಕೊಳ್ಬೇಕು, ನಾನು ಹಾಕಿರುವ ಡ್ರೆಸ್ ನನಗೆ ನೀಟಾಗಿ ಕಾಣುತ್ತೋ ಇಲ್ವೋ, ಅಸಹ್ಯ ಕಾಣುತ್ತಾ ಅಂತ ಒಂದು ಸಲ ಕನ್ನಡಿ ಮುಂದೆ ನಿಂತು ನೋಡಿದರೆ ಯಾರಿಗಾದರೂ ನಾವೇ ಕಾಣ್ತೀವಲ್ವ, ಅಲ್ಲಿ ನಮ್ಮ ರಿಫ್ಲೆಕ್ಷನ್ನೇ ಬರುತ್ತಲ್ವಾ. ನನಗೆ ಚೆನ್ನಾಗಿ ಕಾಣ್ತಾ ಇಲ್ಲ ಇದು, ಬೇಡ ಇದು ಹಾಕ್ಕೊಂಡು ಹೋಗೋದು ಅಂತ ನಮ್ಗೆ ಅನ್ಸುತ್ತಲ್ಲ ಒಂದೊಂದು ಡ್ರೆಸ್ಸಲ್ಲಿ.
ನೀಟಾಗಿ ಕಾಣುವಂಥ ಡ್ರೆಸ್ಗಳನ್ನು ಯಾವುದು ಬೇಕಿದ್ರೂ ನೀವು ಹಾಕ್ಕೊಳ್ಬೋದು. ಈಗ ಈ ಡ್ರೆಸ್ಸಿಗೆ ನಾನು ಫಸ್ಟ್ ತೋರಿಸಿದೆ, ಇದ್ರ ಮೊದಲು ತೋರಿಸಿದೆ ಅಲ್ವಾ, ನೋಡಿ ಈ ಥರ ಹಿಡ್ಕೊಂಡು ಎರಡು ತುದಿನ ಗಂಟು ಮಾಡ್ಕೊಂಡು ಬಿಡಿ. ಗಂಟು ಮಾಡಿದ್ದನ್ನು ಹಿಂಗೆ ಕುತ್ತಿಗೆಗೆ ಹಾಕ್ಕೊಂಡ್ಬಿಡಿ. ಹಾರ ಹಾಕ್ಕೊಳ್ತೀರಲ್ವ, ಹಾಗೆ ಅವರವರಿಗೆ ಹಾರ ಹಾಕ್ಕೊಂಡ್ರೆ ಹೇಗೆ ಆ ಥರ ಹಾಕ್ಕೊಂಡ್ಬಿಡಿ. ಆಮೇಲೆ ಈ ಮಧ್ಯಭಾಗನ ಹಿಂಗೆ ತಗೊಂಡ್ಬಿಡಿ ಒಟ್ಟಿಗೆ. ಇಲ್ಲಿ ಬಂದಿರೋ ಮಧ್ಯಭಾಗನ ತಗೊಂಡು ಹಿಂಗೆ ಟರ್ನ್ ಮಾಡಿ ಅದನ್ನು ಕುತ್ತಿಗೆ ಹೀಗೆ ಹಾಕ್ಕೊಂಡ್ಬಿಡಿ. ನೋಡಿ ಈ ಥರ ಕವರ್ ಮಾಡ್ಕೊಂಡ್ಬಿಟ್ರೆ ಒಳ್ಳೆ ಶಾಲ್ ಹಾಕಿದಂಗೂ ಕಾಣುತ್ತೆ, ಚಳಿಗೂ ಚೆನ್ನಾಗಿರುತ್ತೆ, ಕವರು ಆಗತ್ತೆ. ಈ ಥರ ಯಾವ ರೀತಿ ಬೇಕೋ ನಿಮಗೆ ಎಲ್ಲ ರೀತಿಯಲ್ಲಿ ಬೇರೆ ಬೇರೆ ವೆರೈಟಿಲಿ ನಾವು ಈ ಥರ ಸ್ಟೋಲ್ಗಳನ್ನು ಬಾಡಿ ಕವರ್ ಮಾಡ್ಕೊಳ್ಬೋದು. ಏನು ಥರ ಅದಕ್ಕೆ ಆ ಥರ ಮಾಡಬೇಕು ಈ ಥರ ಮಾಡಬೇಕು ಏನು ಇಲ್ಲವೇ ಇಲ್ಲ. ಯಾವ ಥರ ಬೇಕಿದ್ರೂ ನೀವು ಬೇರೆ ಬೇರೆ ಥರ ಹಾಕ್ಕೊಂಡು ಸ್ಲೀವ್ಲೆಸ್ ಡ್ರೆಸ್ಸಿಗೆ ಈ ಥರ ಯೂಸ್ ಮಾಡ್ಬೋದು. ಹೇಗೆ ಅನಿಸ್ತು ನಿಮಗೆ? ಇನ್ನೂ ತುಂಬ ವೆರೈಟಿಲಿ ಸ್ಟೋಲ್ಗಳನ್ನು ಹಾಕ್ಕೊಳ್ಬೋದು. ನಾನೊಂದು 3-4 ಥರ ನಿಮ್ಗೆ ತೋರಿಸ್ಕೊಟ್ಟೆ. ನಿಮಗೆ ಇಷ್ಟ ಆದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಇಷ್ಟ ಆದವರಷ್ಟೇ ನೋಡಿ ಅಂತ ಹೇಳ್ತಾ, ಶ್ಯಾಮಲಾ ವ್ಲಾಗ್ಸ್ ಇಷ್ಟ ಆಗೋರು ಏನು ಮಾಡಬೇಕು, ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗ್ತಾ ಇರೋಣ ಒಳ್ಳೊಳ್ಳೆ ವಿಡಿಯೋಗಳ ಜೊತೆ. ಎಲ್ಲರಿಗೂ ಹೇಳ್ತಾ ಇದ್ದೀನಿ, ವಯಸ್ಸನ್ನೋದು ಕೇವಲ ಒಂದು ನಂಬರ್. ನಮ್ಮ ಮನಸ್ಸು ಯಾವಾಗಲೂ ಯಂಗಾಗೇ ಇರಬೇಕು. ಆವಾಗ ನಾವು ಯಾವಾಗಲೂ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಆಗೇ ಇರ್ತೀವಿ. ಏನಂತೀರಿ? ಹೌದಾ ಅಲ್ವಾ? ಸುಮ್ಮನೆ ಕಮೆಂಟ್ ಮಾಡಬೇಡಿ, ನಿಜವಾದ ಕಮೆಂಟನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ನಾನು ಮಾಡುವಂತಹ, ನಾನು ಹಾಕುವಂತಹ ಸಿಂಪಲ್ ಡ್ರೆಸ್ಗಳು ಇಂಥದ್ದನ್ನು ನಿಮ್ಗೆ ತೋರಿಸ್ತಾ ಇರ್ತೇನೆ. ಸಿಗ್ತಾ ಇರೋಣ ಒಳ್ಳೊಳ್ಳೆ ವಿಡಿಯೋಗಳ ಜೊತೆ. ಬಾಯ್, ಎಲ್ಲರಿಗೂ ನಮಸ್ತೆ.